ಕ್ಷುಲ್ಲಕ ಕಾರಣಕ್ಕೆ ಗೆಳೆಯರಿಬ್ಬರ ನಡುವೆ ಜಗಳ. ಕುಡಿತದ ಮತ್ತಿನಲ್ಲಿ ಸ್ನೇಹಿತನಿಂದಲೇ ಟಿಪ್ಪರ್ ಚಾಲಕನ ಕೊಲೆ. ಕೆಂಬಾವಿ ಸಮೀಪದ ಗುತ್ತಿ ಬಸವಣ್ಣ ಕ್ರಾಸ್ ಬಳಿ ನಡೆದ ಕೊಲೆ. ಕ್ಷುಲ್ಲಕ ಕಾರಣಕ್ಕಾಗಿ ಗೆಳೆಯರಿಬ್ಬರ ನಡುವೆ ನಡೆದ ಜಗಳ, ಕೊಲೆಯಲ್ಲಿ ಅಂತ್ಯವಾಗಿರುವ ದಾರುಣ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಸಮೀಪದ ಗುತ್ತಿ ಬಸವಣ್ಣ ಕ್ರಾಸ್ ಹತ್ತಿರ ನಡೆದ ಘಟನೆ. ಕೊಲೆಯಾದ ವ್ಯಕ್ತಿಯನ್ನು ಬಸನಗೌಡ 30 ಎಂದು ಗುರುತಿಸಲಾಗಿದೆ. ಕೊಲೆಯಾದ ಯುವಕ ಹಾಗೂ ಕೃತ್ಯವೆಸಗಿದ ಆರೋಪಿ ಇವರಿಬ್ಬರು ಟಿಪ್ಪರ್ ಡ್ರೈವರ್ಗಳಾಗಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು. ಕೆಲಸದ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಮೊದಲೇ ಭಿನ್ನಾಭಿಪ್ರಾಯವಿತ್ತು ಎನ್ನಲಾಗಿದೆ. ಕುಡಿತದ ಮತ್ತಿನಲ್ಲಿದ್ದಾಗ ಇದೇ ವಿಚಾರವಾಗಿ ಗೆಳೆಯರಿಬ್ಬರ ಮಧ್ಯೆ ತೀವ್ರ ಗಲಾಟೆ ನಡೆದಿದ್ದು, ಅದು ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಘಟನಾ ಸ್ಥಳಕ್ಕೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಪೃಥ್ವಿಕ್ ಶಂಕರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃತ್ಯವೆಸಗಿದ ಆರೋಪಿಯನ್ನು ಮಾಹಿತಿಯ ಪ್ರಕಾರ ಆರೋಪಿಯ ಹೆಸರು ಬಸನಗೌಡ. ಪೊಲೀಸರು ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಮೃತ ಬಸನಗೌಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತು ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುತ್ತಿ ಬಸವಣ್ಣ ಕ್ರಾಸ್ ಅಂತ ಹೇಳಿ ಬರ್ತಾಯಿದೆ ಮೇನ್ ರೋಡ್ಗೆ. ಅಲ್ಲಿ ಒಂದು ಹಳೆ ಜಟ್ಟಿಂಗೇಶ್ವರ ಸ್ಟೋನ್ ಕ್ರಷರ್ ಅಂತೇಳಿ ಅಲ್ಲಿ ಬಸವನಗೌಡ ಅಂತ ಸುಮಾರು ಈಗ 10 ದಿವಸದಿಂದ ಅಲ್ಲಿ ಬಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಿನ್ನೆ ರಾತ್ರಿ ಅವರು ಮತ್ತು ಇನ್ನೊಬ್ಬರು ಬಸವನಗೌಡ ಅಂತ ಹೇಳಿ ಇಬ್ಬರ ಮಧ್ಯೆ ಕುಡಿದ ಅಮಲಿನಲ್ಲಿ ಒಂದು ವಾಗ್ವಾದ ಶುರುವಾಗಿ ಅವರು ತಳ್ಳಾಕಿ ಮತ್ತು ಕಾಲಿನಲ್ಲಿ ಒಗ್ಗಿರ್ತಾರೆ. ಸೊ ಆಗ ಅವ್ರನ್ನ ಅಲ್ಲೇ ಇದ್ದಂತಹ ಕಾಶಿನಾಥ್ ಮತ್ತು ಸಚಿನ್ ಅಂತೇಳಿ ಬೇರೆ ಡ್ರೈವರ್ ಅವರು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿದಾಗ ಅವರು ಮೃತಪಟ್ಟಿರ್ತಾರೆ. ಸೊ ಇವರು ಕುಡಿದ ಆಮೇಲಿನಲ್ಲಿ ಮಾಡಿರುವಂಥ ಆರೋಪಿ ಆ್ಯಕ್ಚುಲಿ ವಾಪಸ್ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಅವ್ನು ಸತ್ತಿರೋದೇ ಸಹ ಗೊತ್ತಿರೋದು. ಸೊ ಆಮೇಲೆ ನಮ್ಮ MLC ಬೆಂಗಳೂರಿಗೆ ನಮ್ಮ ಪೊಲೀಸ್ ಠಾಣೆ PSI ಅಮ್ಮೋಜ್ ಅವರು ಅದನ್ನು ವಿಚಾರಣೆ ಮಾಡಿ ಈ ಥರ ಒಂದು ಜಗಳದಿಂದ ಆಗಿರೋದು ಅಂತ ಗೊತ್ತಾಗಿರೋದ್ರಿಂದ ಅವರು ಆರೋಪಿನ ಕರ್ಕೊಂಬಂದು ವಿಚಾರಿಸಿದಾಗ ಅವರು ಈ ಥರ ಜಗಳ ಆಗಿದೆ ಅಂತೇಳಿ ಕುಡಿದ ಬಗ್ಗೆ ಈಗ ಖಾತ್ರಿ ಆಗಿರುತ್ತೆ. ಸೊ ಹಾಗಾಗಿ ಈ ಕುರಿತು ಈಗ ಅವರ ಹೆಂಡತಿಯವರಿಂದ ಒಂದು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಬಸನಗೌಡ ಜೊತೆಗೆ ಅವರಿಗೆ ಪ್ರಚೋದನೆ ನೀಡಿದ್ದಾರೆ ಅಂತೇಳಿ ಒಂದು ಕ್ರಷರ್ನ ಮ್ಯಾನೇಜರ್ ಶರಣಗೌಡ ಮೇಲೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕುರಿತು ಈಗ ಮುಂದಿನ ತನಿಖೆ ಮಾಡ್ತೀವಿ. ಅರೆಸ್ಟ್ ಪ್ರೊಸೀಜರು ಮತ್ತು ರಾತ್ರಿ ಏನು ಎಕ್ಸಾಕ್ಟ್ಲಿ ಆಗಿದೆ ಮತ್ತು ಆ ಕುರಿತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮುಂದಿನ ತನಿಖೆ ಮಾಡ್ತೀವಿ. ವರದಿ MN ಬೇಗ್, ತಾಲೂಕು ವರದಿಗಾರರು ಹುಣಸಗಿ.